ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಎಜುಕೇಟ್ ಕನ್ನಡ ಯೂಟ್ಯೂಬ್ ಚಾನಲ್. ವಿದ್ಯಾರ್ಥಿಗಳು ಯಾರೆಲ್ಲ ದ್ವಿತೀಯ PUC ಅಂದರೆ ಸೆಕೆಂಡ್ PUCಯನ್ನು ಈ ವರ್ಷ ಓದ್ತಾ ಇದ್ದೀರಾ, ನಿಮಗೆಲ್ಲ ನಿಮ್ಮ 2026ರ ದ್ವಿತೀಯ PUC ಪರೀಕ್ಷೆಗೆ ಅಂತ ಹೇಳಿಬಿಟ್ಟು ಟೆಂಟೇಟಿವ್ ಟೈಮ್ ಟೇಬಲನ್ನು ಕೊಟ್ಟಿದ್ದಾರೆ. ಸೊ ನಿಮ್ಮದು ಮೇನ್ ಎಕ್ಸಾಮ್ ಏನಿದೆ ಅದು ಮತ್ತು ಅದಾದಮೇಲೆ ಸಪ್ಲಿಮೆಂಟರಿ, ಇವಾಗೆಲ್ಲ ಅದನ್ನು ಎಕ್ಸಾಮ್ 1 ಎಕ್ಸಾಮ್ 2 ಅಂತ ಹೇಳ್ತಾರಲ್ವಾ, ಎರಡು ಎಕ್ಸಾಮ್ದು ಸಹ ಟೆಂಟೇಟಿವ್ ಟೈಮ್ ಟೇಬಲನ್ನು ಆಲ್ರೆಡಿ ಬೋರ್ಡ್ ಕಡೆಯಿಂದ ರಿಲೀಸ್ ಮಾಡಿದ್ದಾರೆ. ಅಂದರೆ ಟೆಂಟೇಟಿವ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ ಈ ಟೈಮ್ ಟೇಬಲು ಮುಂದೆ ಏನಾದರೂ ಸ್ವಲ್ಪ ಚೇಂಜ್ ಆಗ್ಬೋದು. ಆದರೆ ಇವಾಗ ವಿದ್ಯಾರ್ಥಿಗಳಿಗೆ ಒಂದು ರೆಫರೆನ್ಸ್ ಸಿಗಲಿ, ಅವರು ತಯಾರಿಯನ್ನು ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿ ಉಪಯೋಗ ಆಗಲಿ ಅಂತ ಹೇಳಿಬಿಟ್ಟು ಬೋರ್ಡ್ ಕಡೆಯಿಂದ ಟೆಂಟೇಟಿವ್ ಟೈಮ್ ಟೇಬಲನ್ನು ಕೊಟ್ಟಿದ್ದಾರೆ. ಸೊ ದ್ವಿತೀಯ PUC 2026ರ ಪರೀಕ್ಷೆ 1ರ ಟೈಮ್ ಟೇಬಲ್ ಹೇಗಿದೆ, ಯಾವತ್ತು ಯಾವ ಎಕ್ಸಾಮ್ ಇದೆ, ಎಷ್ಟು ದಿನ ಗ್ಯಾಪ್ ಸಿಗುತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಬನ್ನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಮರೀದನೆ ಪ್ರೆಸ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. 2026 ದ್ವಿತೀಯ PUC ಎಕ್ಸಾಮ್ 1 ಟೈಮ್ ಟೇಬಲ್ಲು ಪರೀಕ್ಷೆ ಸ್ಟಾರ್ಟ್ ಆಗುವಂತಹ ದಿನಾಂಕ ಬಂದು 28ನೇ ತಾರೀಕು ಫೆಬ್ರವರಿ 2026 ಶನಿವಾರದಂದು ಮೊದಲನೇ ಎಕ್ಸಾಮ್ ಇರುತ್ತೆ. ಫಸ್ಟ್ ದಿನ ಕನ್ನಡ ಮತ್ತು ಅರೇಬಿಕ್ ಇರುತ್ತೆ. ಸೊ ನಿಮ್ದು ಯಾವ ಸಬ್ಜೆಕ್ಟ್ ಇರುತ್ತೆ ನೀವು ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ. ಕನ್ನಡ ಮತ್ತು ಅರೇಬಿಕ್ಕು ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಸಹ 3 ಗಂಟೆಗಳ ಕಾಲ ಎಕ್ಸಾಮ್ ಇರುತ್ತೆ. ಈ ಕನ್ನಡ ಸಬ್ಜೆಕ್ಟು ಮತ್ತು ಅರೇಬಿಕ್ ಸಬ್ಜೆಕ್ಟು ಟೋಟಲ್ ಮಾರ್ಕ್ಸ್ ಬಂದು 80 ಮಾರ್ಕ್ಸ್ ಇರುತ್ತೆ. ಈಗ 28ನೇ ತಾರೀಕು ಫೆಬ್ರವರಿ 1ನೇ ಎಕ್ಸಾಮ್ ಮುಗಿದ ಮೇಲೆ ಶನಿವಾರ, ನೆಕ್ಸ್ಟ್ ಭಾನುವಾರ ಬರುತ್ತೆ, ಅದು ಮಾರ್ಚ್ 1ನೇ ತಾರೀಕಾಗಿರುತ್ತೆ. ಸೊ ರಜಾ ಇರುತ್ತೆ. 2ನೇ ತಾರೀಕು ಸೋಮವಾರ ಭೂಗೋಳಶಾಸ್ತ್ರ, ಸಂಖ್ಯಾಶಾಸ್ತ್ರ ಮತ್ತು ಮನಂಶಾಸ್ತ್ರ ಅಂತ ಹೇಳ್ತಾರೆ. ಅಂದರೆ ಜಿಯೋಗ್ರಫಿ, ಸ್ಟ್ಯಾಟಿಸ್ಟಿಕ್ ಮತ್ತು ಸೈಕಾಲಜಿ ಈ 3 ಸಬ್ಜೆಕ್ಟ್ ಇರುತ್ತೆ. ಇದು 3 hours ಇರುತ್ತೆ ಮತ್ತು 80 ಮಾರ್ಕ್ಸ್ಗೆ ಇರುತ್ತೆ. ಈಗ ಸೋಮವಾರ 2ನೇ ತಾರೀಕು ಎಕ್ಸಾಮ್ ಮುಗೀತಿದ್ದಾಗೇ ಮತ್ತು ಮಂಗಳವಾರ 3ನೇ ತಾರೀಕಿನೇ ನೆಕ್ಸ್ಟ್ ಎಕ್ಸಾಮ್ ಇರುತ್ತೆ. ಯಾವುದೇ ರೀತಿ ಗ್ಯಾಪ್ ಇಲ್ಲ. ಇಂಗ್ಲೀಷ್ ಎಕ್ಸಾಮ್ ಇರುತ್ತೆ. ಸೊ ವಿದ್ಯಾರ್ಥಿಗಳು ಯಾವೆಲ್ಲ ಸಬ್ಜೆಕ್ಟು ಯಾವ ರೀತಿ ಅಂತ ಗೊತ್ತಾಗ್ತಿದೆ ಅಲ್ವಾ, ಗ್ಯಾಪೇ ಇಲ್ಲ. ಇಂಗ್ಲೀಷ್ ಎಕ್ಸಾಮ್ಗೆ ನೀವು ತುಂಬ ಚೆನ್ನಾಗಿ ಪ್ರಿಪೇರ್ ಆಗಬೇಕಾಗತ್ತೆ. ಸೊ ಮೊದಲನೆಯದಾಗಿ ಎಕ್ಸಾಮ್ ಬರೀತಿದ್ದ ಹಾಗೆಯೇ 2ನೇ ಎಕ್ಸಾಮ್ಗೆ ಪ್ರಿಪೇರ್ ಆಗೋಕ್ಕೆ ಗ್ಯಾಪ್ ಸಿಕ್ಕಿದ್ರೆ ನಿಮಗೆ ಈಸಿ ಆಗುತ್ತೆ. ಆದರೆ ಇಲ್ಲಿ ಗ್ಯಾಪ್ ಇಲ್ದಿರೋ ಕಾರಣ ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೇ ನೀವು ಆಲ್ಮೋಸ್ಟ್ ಎಲ್ಲ ಪ್ರಿಪೇರ್ ಆಗಬೇಕು. ಎಕ್ಸಾಮ್ ದಿನ ಜಸ್ಟ್ ರಿವೈಸ್ ಮಾಡೋ ಥರ ಇರಬೇಕು. ಅದಕ್ಕೂ ಸಹ ತುಂಬ ಟೈಮ್ ಸಿಗೋದಿಲ್ಲ. ಇನ್ನು 4ನೇ ತಾರೀಕು ಮಾರ್ಚ್ ಬುಧವಾರ ಬಂದುಬಿಟ್ಟು ತಮಿಳು, ತೆಲುಗು, ಮಲಯಾಳಂ, ಮರಾಠಿ, ಉರ್ದು, ಸಾಂಸ್ಕ್ರಿಟ್ ಮತ್ತು ಫ್ರೆಂಚ್ ಇದಿಷ್ಟು ಲ್ಯಾಂಗ್ವೇಜಸ್ ಯಾರೆಲ್ಲ ತೊಗೊಂಡಿದ್ದೀರಾ ಆ ಎಕ್ಸಾಮ್ ಇರುತ್ತೆ. ಇದು ಸಹ 3 hours 80 ಮಾರ್ಕ್ಸ್ಗೆ ಇರುತ್ತೆ. 5ನೇ ತಾರೀಕು ಗುರುವಾರ ಮಾರ್ಚ್ ಹಿಸ್ಟ್ರಿ ಮತ್ತು ಹೋಮ್ ಸೈನ್ಸ್ ಇರುತ್ತೆ. ಅಂದರೆ ಇತಿಹಾಸ ಮತ್ತು ಗೃಹ ವಿಜ್ಞಾನ ಯಾರೆಲ್ಲ ವಿದ್ಯಾರ್ಥಿಗಳು ಈ ಸಬ್ಜೆಕ್ಟ್ ತೊಗೊಂಡಿದ್ದೀರಾ ನೀವು ಪ್ರಿಪೇರ್ ಆಗಬೇಕಾಗಿರುತ್ತೆ. ಮತ್ತು 6ನೇ ತಾರೀಕು ಮಾರ್ಚ್ ಶುಕ್ರವಾರ ಬಂದ್ಬಿಟ್ಟು ಭೌತಶಾಸ್ತ್ರ ಇರುತ್ತೆ, ಅಂದರೆ ಫಿಸಿಕ್ಸ್ ಎಕ್ಸಾಮು. ಸೊ ಪ್ರಿಪೇರ್ ಆಗಬೇಕಾಗಿರೋದು ನಿಮ್ಮ ಜವಾಬ್ದಾರಿಯಾಗಿರುತ್ತೆ. ಮಾರ್ಚ್ 6ನೇ ತಾರೀಕು ಭೌತಶಾಸ್ತ್ರ ಅಂದರೆ ಫಿಸಿಕ್ಸ್ ಎಕ್ಸಾಮ್ ಹಾಕ್ತಿದ್ದ ಹಾಗೆಯೇ 7ನೇ ತಾರೀಕು ಶನಿವಾರ ಆಪ್ಷನಲ್ ಕನ್ನಡ, ಬಿಸ್ನೆಸ್ ಸ್ಟಡೀಸ್ ಮತ್ತು ಜಿಯಾಲಜಿ ಇರುತ್ತೆ. ಸೊ ಇಲ್ಲಿ ನಮಗೆ PUCಲಿ ತುಂಬ ಸ್ಟ್ರೀಮ್ ಸಿಗೋದ್ರಿಂದ ಕೆಲವೊಂದಷ್ಟು ಜನರಿಗೆ ಯಾವೆಲ್ಲ ಸಬ್ಜೆಕ್ಟ್ ಇರುತ್ತೆ ಗ್ಯಾಪ್ ಸಿಗ್ತಾ ಹೋಗುತ್ತೆ. ಆದರೆ ಕೆಲವೊಂದಷ್ಟು ಸಬ್ಜೆಕ್ಟ್ಗಳಿಗೆ ಗ್ಯಾಪ್ ಸಿಗೋದೇ ಇಲ್ಲ. ಅಂದರೆ ಬುಧವಾರ ಬಂದುಬಿಟ್ಟು ತರ್ಕಶಾಸ್ತ್ರ, ಜೀವಶಾಸ್ತ್ರ, ವಿದ್ಯುನ್ಮಾನ ಶಾಸ್ತ್ರ ಮತ್ತು ಗಣಕಶಾಸ್ತ್ರ ಅಂತ ಹೇಳಿ ಕನ್ನಡ ಸಬ್ಜೆಕ್ಟ್ ಇರೋದು. ಸೊ ನಿಮ್ಮ ಸಬ್ಜೆಕ್ಟು ನಿಮ್ಮ ಪ್ರಿಪೇರ್ ಆಗೋದು ನಿಮ್ಮ ಜವಾಬ್ದಾರಿ. ಇನ್ನು 12ನೇ ತಾರೀಕು ಗುರುವಾರ ಬಂದು ಹಿಂದಿ ಸಬ್ಜೆಕ್ಟ್ ಇರುತ್ತೆ. ಅದಾದಮೇಲೆ 13ನೇ ತಾರೀಕು ರಾಜ್ಯಶಾಸ್ತ್ರ ಇರುತ್ತೆ, ಅಂದರೆ ಪೊಲಿಟಿಕಲ್ ಸೈನ್ಸ್ ಇರುತ್ತೆ. ಅದಾದ ನಂತರ 14ನೇ ತಾರೀಕು ಶನಿವಾರ ಅಕೌಂಟೆನ್ಸಿ ಇರುತ್ತೆ. ಸೊ ವಿದ್ಯಾರ್ಥಿಗಳು ಪ್ರಿಪೇರ್ ಆಗುವಂಥದ್ದು ಎಗೇನ್ ನಿಮ್ಮ ಜವಾಬ್ದಾರಿ. ಯಾವುದೇ ರೀತಿ ಗ್ಯಾಪ್ ಇಲ್ಲ ಇದರಲ್ಲಿ. ನೀವೇನಾದರೂ ಯಾವುದೋ ಕಾಮರ್ಸ್ ಸ್ಟೂಡೆಂಟ್ ಆಗಿದ್ದರೆ ರಾಜ್ಯಶಾಸ್ತ್ರ ಆಗ್ತಿದ್ದ ಹಾಗೆಯೇ ಲೆಕ್ಕಶಾಸ್ತ್ರ ಬರುತ್ತೆ, ಅಕೌಂಟೆನ್ಸಿ ಸಬ್ಜೆಕ್ಟ್ ಬರುತ್ತೆ, ಪ್ರಿಪೇರ್ ಆಗಲೇಬೇಕು. ಮತ್ತು 15ನೇ ತಾರೀಕು ಭಾನುವಾರ ಇರೋದ್ರಿಂದ ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ, ರಜಾ ಇರುತ್ತೆ. 16ನೇ ತಾರೀಕು ಸೋಮವಾರ ಬಂದುಬಿಟ್ಟು ಸಮಾಜಶಾಸ್ತ್ರ ಮತ್ತು ಗಣಿತ ಇದೆ, ಅಂದರೆ ಮ್ಯಾಥಮೆಟಿಕ್ಸ್ ಇದೆ, ಸೋಷಿಯಾಲಜಿ ಇದೆ. ಸೊ ಇದೆರಡು ಸಬ್ಜೆಕ್ಟ್ ಯಾರಿರುತ್ತೆ, ನಿಮ್ಮದು ಯಾವ ಸಬ್ಜೆಕ್ಟ್ ಇರುತ್ತೆ ಆ ಎಕ್ಸಾಮು ಎಗೇನ್ 3 hours ಇರುತ್ತೆ ಮತ್ತು 80 ಮಾರ್ಕ್ಸ್ಗೆ ಇರುತ್ತೆ. ಇದು 17ನೇ ತಾರೀಕು ಟ್ಯೂಸ್ಡೇ ಬಂದುಬಿಟ್ಟು ಹಿಂದೂಸ್ತಾನಿ ಮ್ಯೂಸಿಕ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಹಾರ್ಡ್ವೇರ್, ಫರ್ನಿಷಿಂಗ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ರೀಟೇಲ್, ಆಟೋಮೊಬೈಲ್, ಹೆಲ್ತ್ ಕೇರ್, ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಈ ಎಲ್ಲ ಸಬ್ಜೆಕ್ಟನ್ನು ಯಾರು ತೊಗೊಂಡಿರ್ತೀರಾ 17ನೇ ತಾರೀಕು ಮಾರ್ಚ್ ಮಂಗಳವಾರ ಎಕ್ಸಾಮ್ ಇರುತ್ತೆ. ಅಗೇನ್ ಇದನ್ನು ಸಹ 2 hours 15 minutes ಇರುತ್ತೆ ಮತ್ತು 40-60 ಮಾರ್ಕ್ಸು ಡಿಪೆಂಡಿಂಗ್ ಆನ್ ಸಬ್ಜೆಕ್ಟ್ ಇದು ಮಾರ್ಕ್ಸು ವೇರಿ ಆಗ್ತಾ ಹೋಗುತ್ತೆ.
ಸೊ ನೋಡೋದ್ರಲ್ವಾ ಪರೀಕ್ಷೆ ಎಕ್ಸಾಮಿನೇಷನ್ 1 ಏನಿದೆ ಸೆಕೆಂಡ್ PUCದು ಟೈಮ್ ಟೇಬಲ್ ಯಾವ ರೀತಿ ಇರುತ್ತೆ, ಯಾವ ಸಬ್ಜೆಕ್ಟು ಯಾವ ದಿನ ಇರುತ್ತೆ, ಎಷ್ಟು ಗ್ಯಾಪ್ ಸಿಗುತ್ತೆ ಅಂತ ಹೇಳಿ. ಐ ಹೋಪ್ ನಿಮಗೆ ಈ ವಿಡಿಯೋದು ನೋಡಿದ ಮೇಲೆ ನಿಮ್ಮ ಟೈಮ್ ಟೇಬಲ್ ಹೇಗಿದೆ ಅಂತ ಹೇಳಿ ಗೊತ್ತಾದ ಮೇಲೆ ನಿಮಗೆ ಯಾವ ರೀತಿ ಓದಬೇಕು, ಯಾವ ರೀತಿ ಪ್ರಿಪೇರ್ ಆಗೋಕ್ಕೆ ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿ ಒಂದು ಐಡಿಯಾ ಸಿಕ್ಕಿರುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಅದೇ ರೀತಿ ಪ್ರಿಪೇರ್ ಆಗಿ ಎಕ್ಸಾಮ್ನ ತುಂಬ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಸಹ ಹೆಲ್ಪ್ ಆಗಲಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.